ಸರ್ ಈ ಕಡೆ ಒಂದು ನಿಮಿಷ ಸರ್ ಒಂದು ಆಯ್ತಾ ನಮಸ್ಕಾರ. ಜಿಲ್ಲಾ ಆಡಳಿತಕ್ಕೆ ಕ್ಷಮೆ ಯಾಚಿಸ್ತಾ ಕೆಪಿಸಿಸಿ ಮಾನ್ಯ ಅಧ್ಯಕ್ಷರಾದಂತಹ ದಿನೇಶ್ ಗುಂಡೂರಾವ್ ಅವರಿಗೆ ಕೇಳ್ಕೊಳ್ತೇನೆ. ಭಾರತೀಯ ಜಾತ್ಯತೀತ ಜನತಾದಳದ ಈ ಸಂಯುಕ್ತ ಪತ್ರಿಕಾಗೋಷ್ಠಿಗೆ ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ಹಿರಿಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕೃಷಿ ದೇವೇಗೌಡರು ಸಾಹೇಬರು ಉಪಸ್ಥಿತರಿದ್ದಾರೆ ಹಾಗೂ ಶಾಸಕಾಂಗ ಪಕ್ಷದ ನಾಯಕರು, ಸಮನ್ವಯ ಸಮಿತಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿಯವರು, ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಾಗೂ ಕಾರ್ಯಾಧ್ಯಕ್ಷರಾದ ವಿಶ್ವೇಶ್ ಖಂಡ್ರೆ ಅವರು ಮತ್ತು ನಮ್ಮ ರಾಜ್ಯಸಭಾ ಸದಸ್ಯರಾದಂಥ ಭೂಪೇಂದ್ರ ರೆಡ್ಡಿ ಅವರು ಉಪಸ್ಥಿತರಿದ್ದಾರೆ. ನಿನ್ನೆ ನಮ್ಮ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು ವೇಣುಗೋಪಾಲ್ ಅವರು ಬೆಂಗಳೂರಿಗೆ ಆಗಮಿಸಿದ್ರು. ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಕೂಡ ಏನು ಸಭೆಗಳಿತ್ತು ಕಲಬುರಗಿಯಲ್ಲಿ ಮತ್ತು ಬೆಂಗಳೂರಿನಲ್ಲಿ. ಅದರ ಪ್ರಯುಕ್ತ ಬಂದು ನಿನ್ನೆ ರಾತ್ರಿ ಶಿವಕುಮಾರ್ ಅವರು, ನಾನು ಹಾಗೂ ವೇಣುಗೋಪಾಲ್ ಅವರು ಮಾನ್ಯ ದೇವೇಗೌಡರ ಜೊತೆಗೆ ಹಾಗೂ ಕುಮಾರಸ್ವಾಮಿ ಅವರ ಜೊತೆಗೆ ರಾತ್ರಿ ಒಂದು ಚರ್ಚೆಯನ್ನು ಮಾಡಿದ್ದು. ಈ ಚುನಾವಣೆಯ ಒಂದು ಪ್ರಚಾರದ ಯಾವ ರೀತಿಯಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ಒಂದು ಅವರಿಗೆ ಏನೇನು ತೀರ್ಮಾನ ತಗೊಳ್ಬೇಕು ಅಂತ, ಅದ್ರ ಜೊತೆಯಲ್ಲಿ ಇತರ ಚುನಾವಣೆಗೆ ಸಂಬಂಧಿಸಿದ ವಿಷಯಗಳನ್ನು ನಾವು ಚರ್ಚೆ ಮಾಡೋಣ. ಇವತ್ತು ಈ ಸಭೆಯನ್ನ ನಾವು ಎಲ್ಲರೂ ಕೂಡ ಸೇರಿ ಕರಿಬೇಕು ಅಂತ ತೀರ್ಮಾನ ಮಾಡಿಕೊಂಡು ಮಾನ್ಯ ಶಾಸಕಾಂಗ ಪಕ್ಷದ ನಾಯಕರು ಕಾಂಗ್ರೆಸ್ನ ಸಿದ್ದರಾಮಯ್ಯನವರು ಮತ್ತು ನಾವೆಲ್ಲರೂ ಕೂಡ ಈ ತಾನೇ ಸುದೀರ್ಘವಾಗಿ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ರೆ ಆ ವಿಚಾರಗಳ ಬಗ್ಗೆ ಎಲ್ಲ ಮಾನ್ಯ ದೇವೇಗೌಡರು ಹಾಗೂ ಮಾನ್ಯ ಸಿದ್ದರಾಮಯ್ಯವರು ಹೇಳ್ತಾರೆ. ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಕೂಡ ಆಗಮಿಸಬೇಕಾಗಿತ್ತು. ಆದರೆ ಅವರಿಗೆ ಇವತ್ತು ಖಾಸಗಿ ಒಂದು ಕಾರ್ಯಕ್ರಮ ಏನು ಹೋಗಬೇಕಾಗಿತ್ತು, ಅದಕ್ಕೆ ಅವರು ಆ ಕಾರಣಕ್ಕೋಸ್ಕರ ಬಂದಿಲ್ಲ. ಅದಕ್ಕೆ ಯಾರು ಕೂಡ ಅದನ್ನು ಬೇರೆ ರೀತಿಯಲ್ಲಿ ಅರ್ಥೈಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನಿನ್ನೆ ರಾತ್ರಿವರೆಗೂ ನಮ್ಮ ಜೊತೆ ಇದ್ದರು. ಯಾಕಂದ್ರೆ ರಾಜ್ಯಗಳು ಒಂದ್ಸಲ ಅದನ್ನ ಬೇರೆ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ಕೂಡ ಆಗೋದು. ಆದರೆ ಅವರು ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೆ ಬೆಂಗಳೂರು ವಾಪಸ್ ಬರ್ತಾ ಇದ್ದಾರೆ, ಊರ ಆಚೆ ಹೋಗಿದ್ದಾರೆ. ಅದರಿಂದ ಈಗ ಹೆಚ್ಚು ನಾನು ಹೇಳಿದ್ದೇನೆ, ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಗೆಲ್ತಕ್ಕಂಥದ್ದಕ್ಕೆ ನಾವು ಹೋರಾಟವನ್ನು ಮಾಡಬೇಕು, ಪ್ರಯತ್ನವನ್ನು ಮಾಡಬೇಕು ಮತ್ತು ಇನ್ನೂ ಒಗ್ಗಟ್ಟಾಗಿ ಹೋಗ್ತಕ್ಕಂಥದ್ದಕ್ಕೆ ನಾವು ಎರಡೂ ಪಕ್ಷಗಳ ಒಂದು ಸಂಯುಕ್ತ ಪ್ರಯತ್ನದಿಂದ, ಸಮ್ಮಿಶ್ರ ಪ್ರಯತ್ನದಿಂದ ನಾವು ಈ ಚುನಾವಣೆಯಲ್ಲಿ ಎದುರಿಸ್ತಕ್ಕಂಥದ್ದಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತೀವಿ. ಅದಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಕಾರ್ಯಕ್ರಮಗಳಿಗೆ ಬರ್ತಕ್ಕಂಥದ್ದು ಕೂಡ ನಾವು ಚರ್ಚೆ ಮಾಡಿದ್ದೇವೆ. ನಾನು ಅದಕ್ಕಿಂತ ಹೆಚ್ಚು ಏನು ಹೇಳಿದ್ದೇನೆ. ಪ್ರಥಮವಾಗಿ ಮಾನ್ಯ ಪ್ರಧಾನಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿ ಆದಂತಹ ಸನ್ಮಾನ್ಯ ದೇವೇಗೌಡರು ಮಾತನಾಡ್ತಾರೆ, ಆಮೇಲೆ ಸಿದ್ದರಾಮಯ್ಯ ಸರ್ ಮಾತಾಡ್ತಾರೆ. ಸಮನ್ವಯ ಸಮಿತಿ ಅಧ್ಯಕ್ಷರು ಮಾತಾಡ್ತಾರೆ, ಆಮೇಲೆ ಮಾನ್ಯ ದೇವೇಗೌಡರು ಮಾತಾಡಿ, ಅಷ್ಟೇ ಅವರಿಬ್ಬರು ಮಾತಾಡಿದ್ರೆ ಸಾಕು ಅನ್ಸುತ್ತೆ. ಸಮನ್ವಯ ಸಮಿತಿ ಅಧ್ಯಕ್ಷರು ಬಿಟ್ಟು ನಾವು ಮಾತಾಡುತ್ತಾರೆ. ಮಾಧ್ಯಮದ
ಎಲ್ಲ ಸ್ನೇಹಿತರ ನಿನ್ನೆ ರಾತ್ರಿ ಮತ್ತೆ ಇವತ್ತು ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಹೇಗೆ ಎರಡೂ ಪಕ್ಷದವರು ಒಟ್ಟಾಗಿ ಪರಿಣಾಮಕಾರಿಯಾಗಿ ಪ್ರಚಾರವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿದೆವು. ಈ ಒಟ್ಟಿಗೆ ಪ್ರಚಾರ ಮಾಡಬೇಕು ಅಂತಕ್ಕಂಥದ್ದು ಇದು ಚುನಾವಣೆ ಘೋಷಣೆ ಆದ್ಮೇಲೆ ತೆಗೆದುಕೊಂಡಂತ ನಿರ್ಣಯ ಏನಲ್ಲ. ಸಮ್ಮಿಶ್ರ ಸರ್ಕಾರ ರಚನೆಯಾದಂಥ ಸಂದರ್ಭದಲ್ಲೇ ಎರಡೂ ಪಕ್ಷಗಳ ಮಧ್ಯೆ ಆಗಿದ್ದಂಥ ಅಂಡರ್ಸ್ಟ್ಯಾಂಡಿಂಗ್ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನ ನಾವು ಒಟ್ಟಾಗಿ ಎದುರಿಸಬೇಕು, ಕರ್ನಾಟಕದಲ್ಲಿ ಅಧಿಕ ಸ್ಥಾನಗಳನ್ನು ಗೆಲ್ಲಬೇಕು, ಎರಡೂ ಪಕ್ಷದವರು ಒಟ್ಟಾಗಿ ಸೇರಿ ಆ ರೀತಿಯಾದಂಥ ಮಾತುಕತೆ ಸಮ್ಮಿಶ್ರ ಸರ್ಕಾರ ರಚನೆಯಾದಂಥ ಸಂದರ್ಭದಲ್ಲೇ ಆಗಿತ್ತು. ಅದರ ಪ್ರಯುಕ್ತನೇ ಕರ್ನಾಟಕದಲ್ಲಿ ನಡೆದಂಥ ಉಪಚುನಾವಣೆಯಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿದ್ದೇವೆ. ಬಳ್ಳಾರಿ, ಶಿವಮೊಗ್ಗ, ಮಂಡ್ಯ ಲೋಕಸಭಾ ಕ್ಷೇತ್ರಗಳು, ರಾಮನಗರ ಮತ್ತು ಜಮಖಂಡಿ ವಿಧಾನಸಭಾ ಕ್ಷೇತ್ರಗಳು ಇವುಗಳನ್ನು ಜಂಟಿಯಾಗಿ ನಾವು ಎದುರಿಸಿದ್ದೆವು. ಶಿವಮೊಗ್ಗದಲ್ಲಿ ಸ್ವಲ್ಪದರಲ್ಲಿ ನಾವು ಸೋತು, ಉಳಿದ ಕ್ಷೇತ್ರಗಳಲ್ಲಿ ನಾವು ಗೆದ್ದೆವು. ಬಿಜೆಪಿ ಉಳಿದ ಕ್ಷೇತ್ರಗಳಲ್ಲಿ ಗೆಲ್ಲಲಿಕ್ಕಾಗಲಿಲ್ಲ. ಮತ್ತೆ ಭಾರಿ ಅಂತರದಿಂದ ಗೆದ್ದೆವು ನಾವು. ಜಮಖಂಡಿನಲ್ಲಿ 39,000 ಅಂತರದಿಂದ, ರಾಮನಗರದಲ್ಲಿ 1,00,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ, ಬಳ್ಳಾರಿನಲ್ಲಿ 2,40,000 ಮತಗಳ ಅಂತರದಿಂದ, ಮಂಡ್ಯದಲ್ಲಿ 3,00,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ, ಶಿವಮೊಗ್ಗದಲ್ಲಿ ಮಾತ್ರ ನಾವು 50,000 ಸೋತು. ಅದು ಏನು ಹಿಂದೆ ಯಡಿಯೂರಪ್ಪನವರು 3,60,000 ಮತಗಳ ಅಂತರದಿಂದ ಗೆದ್ದಿದ್ರು 2014ರಲ್ಲಿ. ನಾವು ಜಂಟಿಯಾಗಿ ಹೋರಾಟ ಮಾಡಿದ ಮೇಲೆ ಆ ವ್ಯತ್ಯಾಸ ಮಾರ್ಜಿನ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಯಿತು. 50,000 ನಾವು ಸೋತು. ಅದನ್ನು ಕೂಡ ಗೆಲ್ತಿದ್ದು. ಇನ್ನೂ ಸ್ವಲ್ಪ ಹೆಚ್ಚು ಎಫರ್ಟ್ಸ್ ಹಾಕಿದ್ರೆ ಅದನ್ನು ಕೂಡ ಗೆಲ್ತಿದ್ದು. ಅದಕ್ಕೆ ಈಗ ಈ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಸಂಪೂರ್ಣವಾಗಿ ಸೋಲಿಸಬೇಕು ಕರ್ನಾಟಕದಲ್ಲಿ. ಯಾಕಂದ್ರೆ ಪದೇ ಪದೇ ಭಾರತೀಯ ಜನತಾ ಪಕ್ಷದವರು ಹೇಳ್ತಾ ಇದೆ, ಇಂದಿನ ಅಸೆಂಬ್ಲಿ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ಮುಕ್ತ, ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದೆ. ಅದು ಸಾಧ್ಯ ಇಲ್ಲ. ಕೋಮುವಾದಿ ಪಕ್ಷಕ್ಕೆ ಬೆಂಬಲ ಕೊಡ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಇದೆ. ಜಾತ್ಯತೀತ ಮನೋಭಾವ ಇರ್ತಕ್ಕಂಥ, ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ, ಅದರ ಪರವಾಗಿರ್ತಕ್ಕಂಥ ಮತದಾರರೇ ಜಾಸ್ತಿ ಇರೋದು ಕರ್ನಾಟಕದಲ್ಲಿ ಯಾವಾಗಲೂ ಕೂಡ. ಈ ಜಾತ್ಯತೀತ ತತ್ವದ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಮತಗಳು ವಿಭಜನೆ ಆಗೋದ್ರಿಂದ ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಆಗ್ತಾ ಇತ್ತು. ಆ ವಿಭಜನೆ ಆಗದ ರೀತಿಯಲ್ಲಿ ನೋಡ್ಕೋಬೇಕು ಅಂತಕ್ಕಂಥದ್ದು ಒಟ್ಟಾಗಿ ನಾವು ಚುನಾವಣೆಯನ್ನು ಎದುರಿಸ್ತಾ ಇರ್ತಕ್ಕಂಥ ಉದ್ದೇಶ. ಮತ್ತೆ ಭಾರತೀಯ ಜನತಾ ಪಕ್ಷದವರು ಕರ್ನಾಟಕದಲ್ಲಿ ಯಾವ ಕಾರಣಕ್ಕೂ ಕೂಡ ಅವರು ಗೆಲ್ಲಬಾರದು,
ಈ ಉದ್ದೇಶದಿಂದ ನಾವು ಈ ಚುನಾವಣೆಯನ್ನು ಕೂಡ ಒಟ್ಟಾಗಿ ಎದುರಿಸ್ತಾ ಇದ್ದೀವಿ. ಈಗಾಗಲೇ ಸೀಟ್ಗಳ ಹಂಚಿಕೆ ಆಗಿದೆ. ಅಭ್ಯರ್ಥಿಗಳು ಘೋಷಣೆ ಆಗುತ್ತೆ. ಇನ್ನೊಂದು 2 ದಿನ 3 ದಿನಗಳಲ್ಲಿ ಅಭ್ಯರ್ಥಿಗಳು ಕೂಡ ಘೋಷಣೆ ಆಗ್ತಾರೆ. ಎಲ್ಲ ಜಿಲ್ಲಾ ಘಟಕಗಳಿಗೆ ನಮ್ಮ ಪಕ್ಷದ ವತಿಯಿಂದ ಕೂಡ ಮತ್ತೆ JDS ಪಕ್ಷದ ವತಿಯಿಂದಲೂ ಕೂಡ ಎಲ್ಲ ಜಿಲ್ಲಾ ಘಟಕದ ಅಧ್ಯಕ್ಷರುಗಳಿಗೆ, ಬೇರೆ ಬೇರೆ ಲೀಡರ್ಗಳಿಗೆ, ಶಾಸಕರುಗಳಿಗೆ, ಲೋಕಸಭಾ ಸದಸ್ಯರಿಗೆ ಪಕ್ಷದ ವತಿಯಿಂದ ಕಟ್ಟುನಿಟ್ಟಿನ ನಿರ್ದೇಶನ ಹೋಗ್ತದೆ. ಯಾವುದೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ, ವ್ಯತ್ಯಾಸಗಳಿದ್ರೂ ಕೂಡ ಅವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಮರೆತು ಬಿಜೆಪಿ ಸೋಲಿಸದೇ ನಮ್ಮ ಏಕೈಕ ಗುರಿ. ಅದು ರಾಜ್ಯದ ಹಿತದೃಷ್ಟಿಯಿಂದ, ರಾಷ್ಟ್ರದ ಹಿತದೃಷ್ಟಿಯಿಂದ, ಸಂವಿಧಾನ ಪ್ರಜಾಪ್ರಭುತ್ವದ ಹಿತದೃಷ್ಟಿಯಿಂದ ಈ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅಂತಕ್ಕಂಥ ನಿರ್ದೇಶನ ಕೂಡ ಎಲ್ಲ ಕಡೆ ಹೋಗ್ತದೆ. ಅದ್ರ ಜೊತೆಗೆ ಅವ್ರ ಪಾರ್ಟಿಯಿಂದ ಒಬ್ರು, ನಮ್ಮ ಪಾರ್ಟಿಯಿಂದ ಒಬ್ರು ಅಬ್ಸರ್ವರ್ಸ್ನ ಕೂಡ ಪ್ರತಿ ಜಿಲ್ಲೆಗೆ ಹಾಕ್ತೀವಿ. ಯಾಕಂದ್ರೆ ಕೋಆರ್ಡಿನೇಷನ್ ಮಾಡ್ತಕ್ಕಂಥದ್ದು ಕೂಡ ಮುಖ್ಯ ಆಗ್ತದೆ. ಯಾಕಂದ್ರೆ ದೇವೇಗೌಡರು ಅವ್ರ ಕಾರ್ಯಕರ್ತರಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಡ್ತಕ್ಕಂಥದ್ದು ಒಂದು ಭಾಗ, ನಾವು ನಮ್ಮ ಪಕ್ಷದಿಂದ ಕಟ್ಟುನಿಟ್ಟಿನ ಸೂಚನೆ ಕೊಡ್ತಕ್ಕಂಥದ್ದು ಒಂದು ಭಾಗ. ಅದರ ಜೊತೆಗೆ ಅದು ಹಾಗೇನೆ ಮುಂದುವರ್ಕೊಂಡು ಹೋಗ್ಬೇಕು ಚುನಾವಣೆವರೆಗೆ ಅನ್ನೋ ಕಾರಣಕ್ಕೋಸ್ಕರ, ಮತ್ತೆ ಅದು ಫಲಪ್ರದ ಆಗಬೇಕು ಸಂಪೂರ್ಣವಾಗಿ ಅನ್ನೋ ಕಾರಣಕ್ಕೋಸ್ಕರ ಅಬ್ಸರ್ವರ್ಸ್ಗಳನ್ನ ಕೂಡ ನಾವು ನೇಮಕ ಮಾಡ್ತೀವಿ. ಸೀನಿಯರ್ ಲೀಡರ್ಸ್ಗಳನ್ನ ಎರಡೂ ಕಡೆಯಿಂದ, ಒಂದೊಂದು ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಅವ್ರ ಕಡೆಯಿಂದ ಒಬ್ರು, ನಮ್ಮ ಕಡೆಯಿಂದ ಒಬ್ರು, ಅದನ್ನು ಕೂಡ ನೇಮಕ ಮಾಡ್ತಕ್ಕಂಥದ್ದು ಮಾಡ್ತೇವೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ನಮ್ಮ ಕಾರ್ಯಕರ್ತರು ಪಕ್ಷ ಏನು ತೀರ್ಮಾನ ಮಾಡಿದೆ, ಹೈಕಮಾಂಡ್ ಏನು ತೀರ್ಮಾನ ಮಾಡಿದೆ, ನಾವೇನು ತೀರ್ಮಾನಗಳನ್ನ ಮಾಡಿದ್ದೀವಿ, ಹಾಗೇನೆ JDSನವರು ಏನು ತೀರ್ಮಾನ ಮಾಡಿದ್ದಾರೆ, ಅದಕ್ಕೆ ನಮ್ಮ ಕಾರ್ಯಕರ್ತರು ಒಪ್ಪಿಕೊಂಡು, ಸಂಪೂರ್ಣವಾಗಿ ಒಪ್ಪಿಕೊಂಡು ಕೆಲಸ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ, ನಂಬಿಕೆ ನನಗಿದೆ. ಯಾಕಂದ್ರೆ ನಮ್ಮ ರಾಜಕೀಯ ಎದುರಾಳಿ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ. ಅವರನ್ನ ಸೋಲಿಸಬೇಕಾಗಿರ್ತಕ್ಕಂಥದ್ದು ಇವತ್ತು ರಾಜಕೀಯ ದೃಷ್ಟಿಯಿಂದ ಅನಿವಾರ್ಯ, ಅಗತ್ಯ. ಆ ಕೆಲಸವನ್ನು ಕೂಡ ಮಾಡ್ತೇವೆ. ಇದ್ರ ಜೊತೆಗೆ ಜಂಟಿಯಾಗಿ ಪ್ರಚಾರ ಸಭೆಗಳಲ್ಲೂ ಕೂಡ ಭಾಗವಹಿಸ್ತೀವಿ. ಯಾವುದೇ ಕ್ಷೇತ್ರದಲ್ಲಿ ನಾನು, ದೇವೇಗೌಡರು, ಕುಮಾರಸ್ವಾಮಿ, ದಿನೇಶ್ ಗುಂಡೂರಾವ್ ಅವರು, ಮತ್ತೆ ಕೆಲವು ಪ್ರಚಾರ ಸಭೆಗಳಲ್ಲಿ ರಾಹುಲ್ ಗಾಂಧಿ ಅವರು, ದೇವೇಗೌಡರು, ನಾವೆಲ್ಲರೂ ಕೂಡ ಭಾಗವಹಿಸ್ತೀವಿ. ಅದನ್ನು ಪ್ರಥಮವಾಗಿ ಕರ್ನಾಟಕದಲ್ಲಿ ಒಂದು ಸಾರ್ವಜನಿಕ ಸಭೆಯನ್ನು ರಾಹುಲ್ ಗಾಂಧಿ ಅವರು ಭಾಗವಹಿಸಲಿಕ್ಕೆ, ಅದರಲ್ಲಿ ದೇವೇಗೌಡರು ಭಾಗವಹಿಸಲಿಕ್ಕೆ, ನಾವೆಲ್ಲರೂ ಕೂಡ ಭಾಗವಹಿಸಲಿಕ್ಕೆ ಮಾಡ್ತಕ್ಕಂಥ ಒಂದು ಮೈಸೂರು, ಬೆಂಗಳೂರಿನ ಆಸುಪಾಸಿನಲ್ಲಿ ಒಂದು ಸಭೆಯನ್ನು ನಾವು ಮಾಡ್ತೀವಿ. ಅದು ಮೋಸ್ಟ್ ಲೈಕ್ಲಿ 31st of March, ಮೋಸ್ಟ್ ಲೈಕ್ಲಿ 31st of March. ಯಾಕಂದ್ರೆ ಇನ್ನು ರಾಹುಲ್ ಗಾಂಧಿ ಅವ್ರದ್ದು ಅವರ ಸಮಯನೂ ಕೂಡ ನಾವು ನೋಡ್ಕೊಂಡು ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ದೇವೇಗೌಡರು ಸೂಚಿಸಿದ್ದಾರೆ ಮಾರ್ಚ್ 31ಕ್ಕೆ ಮಾಡೋಣ ಅಂತೇಳಿ ಅವರು ಸೂಚಿಸಿದ್ದಾರೆ. ರಾಹುಲ್ ಗಾಂಧಿ ಅವರ ವೇಣುಗೋಪಾಲ್ಗೂ, ನಮ್ಮ ರಾಜ್ಯದ ಉಸ್ತುವಾರಿ ಜನರಲ್ ಸೆಕ್ರೆಟರಿ AICC ಅವ್ರಿಗೂ ಕೂಡ ನಾವು ಈಗಾಗಲೇ ತಿಳಿಸಿದ್ದೀವಿ. ಮತ್ತು ದೇವೇಗೌಡರು ಮಾತಾಡಿದ್ದಾರೆ, ನಾವು ಮಾತಾಡಿದ್ದೀವಿ. ಇದರಿಂದ ರಾಹುಲ್ ಗಾಂಧಿ ಅವರು ಅದಕ್ಕೆ ಸಮಯ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಇಂದ ಮಾರ್ಚ್ 1ನೇ ತಾರೀಕು ಬೆಂಗಳೂರಿನಲ್ಲಿ 31 ಮಾರ್ಚ್ 2019 ಅವತ್ತು ಸಾಯಂಕಾಲ, ಅದು ಜಾಗ ಎಲ್ಲಿ ಅನ್ನೋದು ನಿಗದಿ ಮಾಡ್ತೀವಿ. ಆಮೇಲೆ ಕೂತ್ಕೊಂಡು ಎರಡು ಪಕ್ಷದವ್ರು ಕೂತ್ಕೊಂಡು ಜಾಗ ಎಲ್ಲಿ ಅನ್ನೋದು ನಿಗದಿ ಮಾಡ್ತೀವಿ, ಸಮಯನೂ ಕೂಡ ನಿಗದಿ ಮಾಡ್ತೀವಿ. 31ನೇ ತಾರೀಕು, ಮಾರ್ಚ್ 31ನೇ ತಾರೀಕು ಒಂದು ಐತಿಹಾಸಿಕವಾದಂಥ ಸಾರ್ವಜನಿಕ ಸಭೆಯನ್ನು ಏರ್ಪಾಡು ಮಾಡ್ತೀವಿ.
ಅಲ್ಲಿಂದಲೇ ನಮ್ಮ ಚುನಾವಣಾ ರಣಕಹಳೆ ಪ್ರಾರಂಭ ಆಗ್ತದೆ. ಪ್ರಾರಂಭ ಆಗಿ ಅದು ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಸುತ್ತಮುತ್ತಲ ರಾಜ್ಯಗಳಿಗೂ ಕೂಡ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದು ದೊಡ್ಡ ಸಂದೇಶ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಥರದ ಒಂದು ಮಾಡ್ತೇವೆ. ಅದಾದಮೇಲೆ ನಾವು ಜಂಟಿಯಾಗಿ ಪ್ರಚಾರ ಸಭೆಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು, ಪ್ರಚಾರ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಒಟ್ಟಿಗೆ ಮಾಡ್ತೀವಿ. ಒಟ್ಟಾರೆಯಾಗಿ 28 ಸ್ಥಾನಗಳನ್ನು ಕೂಡ ಗೆಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. 28 ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಗೆಲ್ಲಬೇಕು. ಅದಕ್ಕೆ ಬೇಕಾದಂಥ ತಯಾರಿ, ಅದಕ್ಕೆ ಬೇಕಾದಂಥ ಪ್ರಚಾರ, ಅದಕ್ಕೆ ಬೇಕಾದಂಥ ಕಾರ್ಯಕರ್ತರ ಮನಸ್ಸನ್ನು ಗಟ್ಟಿಗೊಳಿಸ್ತಕ್ಕಂಥದ್ದು, ಕಾರ್ಯಕರ್ತರಲ್ಲಿ ಹುರುಪನ್ನು ತುಂಬತಕ್ಕಂಥದ್ದು, ಆ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ತೀವಿ. ಎರಡೂ ಪಕ್ಷದವರು ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ತಮಗೆ ತಿಳಿಸ್ತಾ, ಮತ್ತು ನಿಮ್ಮ ಸಹಕಾರನೂ ಕೂಡ ಇರಬೇಕಾಗ್ತದೆ. ನಿಮ್ಮ ಸಹಕಾರ ಬಹಳ ಮುಖ್ಯ. ಯಾಕಂದರೆ ನಿಮ್ಮ ಸಹಕಾರನ ಕೂಡ ಚುನಾವಣೆಯಲ್ಲಿ ನಮ್ಮ ಜೊತೆಯಲ್ಲಿ ಇರಲಿ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಂಡು ಇವತ್ತು ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಮುಂದೆ ಭೇಟಿ ಮಾಡ್ತಲೇ ಇರ್ತೀವಿ, ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀವಿ. ದೇವೇಗೌಡರಿಗೆ ಮಾತಾಡ್ತಾರೆ, ಕುಮಾರಸ್ವಾಮಿ